ಬೇಕು ನಮ್ಗೆ ಬೇಗ ಹತ್ರ ಸಿಕ್ಬಿಡುತ್ತೆ. ಬಟ್ ಬೇರೆ ಡಿಸ್ಟಿಕ್ ಅಲ್ಲಿ ಇರೋರಿಗೆ ಒಂದ್ ಕನಸಿರುತ್ತೆ, ಏನಾದ್ರೂ ಆಕ್ಷನ್ ಮಾಡೋಣ ಅಂತಂದ್ರೆ ಯಾರು ಕೂಡ ಸಪೋರ್ಟಿಂಗ್ ಇರೋದಿಲ್ಲ. ಅಂತ ಟೈಮಲ್ಲಿ ನಮ್ಗೆಲ್ಲ ಎಷ್ಟೊಂದು ಹತ್ರಮುಖವಾಗಿ ಸಿಗೋವಂಥದ್ದು ಪ್ಲಾಟ್ಫಾರ್ಮ್ ಯಾವ್ದಾದ್ರು ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಹೇಳಿ. ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಸಂಸ್ಥೆನ ನಂಬಿ ಅಡ್ಮಿಷನ್ ಆಗಿ ಇಲ್ಲಿ ಬಂದು ಸ್ಟಡಿ ಮಾಡೋದಿದೆಯಲ್ಲ, ಅದು ಒಂದು ಬಿಗ್ ಟ್ರಸ್ಟ್ ಅಂತಾನೆ ಹೇಳ್ಬೋದು. ಅಂತ ವ್ಯಕ್ತಿ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ಇಲ್ಲಿ ನನಗಿಷ್ಟ ಆಗುವಂತ ಒಂದು PG ಲೈಫ್ ಸ್ಟೇ ಆಗಿ ಅಲ್ಲಿಂದ ನಮ್ಮ ಇನ್ಸ್ಟಿಟ್ಯೂಟ್ಗೆ ಡೈಲಿ ಟ್ರಾವೆಲ್ ಮಾಡ್ತಾ ಅದಾದ್ಮೇಲೆ ಕಲ್ತಿ ಅದಾದ್ಮೇಲೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಬಟ್ ಆ ಇಂಟ್ರೆಸ್ಟ್ ಇದೆಯಲ್ಲ, ಆ ಒಂದು ಹಂಬಲ್ನೆಸ್ ಇದೆಯಲ್ಲ, ಅದು ನನ್ಗೆ ಬಹಳ ಇಷ್ಟ ಆಗಿದೆ. ಅಂತ ವ್ಯಕ್ತಿನ ನಾನು ಈ ಸ್ಟೇಜ್ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ನಾನು ದಾವಣಗೆರೆಯಿಂದ ಟ್ರಾವೆಲ್ ಮಾಡಿ ಬೆಂಗಳೂರಲ್ಲಿ ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿ ಇವತ್ತು ರಿಯಲ್ ಲೈಫ್ ಸರ್ಟಿಫಿಕೇಶನ್ ಡೇ ದಿನ ಸ್ಟೇಜ್ ಮೇಲೆ ಬರ್ಮಾಡ್ಕೊಂತ ಇದ್ದೀನಿ. ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಉದಯ್ ಸರ್. ಎಸ್, ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ನೀವು ಒಂದು ಸೇಲ್ಸ್ ಫೀಲ್ಡ್ ಅಲ್ಲಿ ಇದ್ದಂತ ವ್ಯಕ್ತಿ, ಈವೆಂಟ್ ಮ್ಯಾನೇಜ್ಮೆಂಟ್ ಬರಬೇಕು, ಕಲಿಬೇಕು ಅನ್ನೋದು ನಿಮ್ಗೆ ಅನ್ಸಿದೆ. ಅದಾದ್ಮೇಲೆ ಅದನ್ನ ಚೂಸ್ ಮಾಡಿ ಇಷ್ಟು ದಿನ ಇಷ್ಟು ತಿಂಗಳುಗಳ ಕಾಲ ನೀವು ಜರ್ನಿ ಮಾಡಿದ್ರಲ್ಲ, ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಒಂದು ಕಂಗ್ರಾಚುಲೇಷನ್. ಸೊ ಫಸ್ಟ್ ನಿಮ್ಗೆ ನಾನು ಮಾತಾಡೋಕ್ಕಿಂತ ಮುಂಚೆ ಇವ್ರ ಬಗ್ಗೆ ಒಂದು ವಿಷಯ ಹೇಳ್ಬೇಕು. ಮಾತಾಡೋಕ್ಕಿಂತ ಮುಂಚೆ, ಸರ್ಟಿಫಿಕೇಶನ್ ಕೊಡೋಕ್ಕಿಂತ ಮುಂಚೆ ಈ ವ್ಯಕ್ತಿ ಇಂಟ್ರೆಸ್ಟ್ ಇದೆಯಲ್ಲ, ನಾನು ಫೋನ್ ಕಾಲ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಆ ಇಂಟ್ರೆಸ್ಟ್ ಫೋನ್ ಕಾಲ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಅದು ರಿಯಾಲಿಟಿಗೆ ಬಂದಾಗ ಅದನ್ನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಬಹಳ ಸರಿ ಅನಿಸಿದೆ. ಮುಂದಕ್ಕೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ಫೀಲ್ಡ್ ಅಲ್ಲಿ ತುಂಬಾ ಸಕ್ಸಸ್ ಇದೆ. ಅಂಡ್ ನಿಮ್ ಬಾಡಿ ಲ್ಯಾಂಗ್ವೇಜ್, ನಿಮ್ ಮಾತಾಡೋದಾಗ್ಲಿ, ಒಂದೊಂದು ಚಿಕ್ಕ ಚಿಕ್ಕ ವಿಷಯನ ತುಂಬಾ ಗಮನ ಇಟ್ಟು ಕೇಳಿಸ್ಕೊಂತೀರಾ, ಅದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ. ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ. ಅದಕ್ಕಾಗಿ ಒಂದು ಬಿಗ್ ಕ್ಲಾಸ್ ಬರಲಿ. ಸೊ ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಇವಾಗ ಸರ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ. ಬಿಗ್ ಕ್ಲಾಸ್ ಬರಲಿ ಸ್ನೇಹಿತರೆ. ಉದಯ್ ಸರ್ಗೆ ಕ್ಲಾಸ್. ಉದಯ್ ಸರ್ ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವ್ರು ಕುತ್ಕೋಬೇಕಾದ್ರೆ ಒಂದು ಕಾಲು ಸ್ಪ್ರೆಡ್ ಆಯ್ತು. ನಾನು ಹಾಗೆ ಹೇಳಿದ್ರೆ ಕಾಲು ನಿಂತ್ಕೊಳ್ಳಿ. ಸೊ ಅದು ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾನು ಏನಂದ್ರೆ ನಮ್ಮ ಸ್ಟೂಡೆಂಟ್ ಎಲ್ಲಾಗ್ಲಿ, ನಮ್ಮ ಜೊತೆ ವರ್ಕ್ ಮಾಡೋದಾಗ್ಲಿ, ಯಾರೇ ಆದ್ರೂ ನನ್ಗೆ ಏನ್ ಆಸೆ ಅಂತ ಅಂದ್ರೆ ಅವ್ರು ಎಲ್ಲಾದ್ರೂ ಪರ್ಫೆಕ್ಟ್ ಆಗ್ತಾ ಇರ್ಬೇಕು, ಕರೆಕ್ಟ್ ಅಂತಾನೆ ಬರ್ಬೇಕು. ಈಗ ಅವ್ರಿಗೆ ಇನ್ನೊಂದು ಗಮನ ಎಲ್ಲ ಹೋಗ್ತಿದೆ ಅಂದ್ರೆ, ಇಲ್ಲಿ ಮೈಕ್ ಹಾಕಿದ್ದಾರೆ, ಆ ಮೈಕ್ ಹಿಂಗ್ ಬೀಳ್ತಾ ಇದೆ, ಅದ್ರ ಮೇಲೆ ಗಮನ ಅವರಿಗೆ. ಅದಾದ್ಮೇಲೆ ನಾವು ಹಿಂಗ್ ಲಾಕ್ ಮಾಡ್ಬೇಕು. ಸೊ ಇದೇ ನನ್ನ ಕರೆಕ್ಷನ್. ಇವಾಗ ಎಷ್ಟೊಂದು ಇವಾಗ ಅವರು ನೋಡಿ ಚೇಂಜಸ್, ಆ ಸಾಂಗ್ ಪ್ಲೇ ಮಾಡ್ತಿದ್ರಲ್ಲ, ಅವ್ರು ತೋರಿಸಿ ಲೈವ್ ಅಲ್ಲಿ. ನಾನು ಅವಾಗಲೇ ಅವ್ರಿಗೆ ಹೇಳಿದೆ, ಸರ್ ಈ ತರ ಪ್ಲೇ ಮಾಡ್ತಿದ್ದೀರಾ, ಸ್ವಲ್ಪ ಸಾಂಗ್ ಬೇರೆ ತರ ಪ್ಲೇ ಮಾಡಿ, ಚೆನ್ನಾಗಿರೋದು. ಅದಾದ್ಮೇಲೆ ಗಮನ ಏನಾದ್ರು ಇತ್ತು ಅಂದ್ರೆ ಬೇರೆ ಕಡೆ ಬೇಡ. ಅಷ್ಟು ಬೇಗ ಕ್ವಿಕ್ಕಾಗಿ ಅವರು ಎಂತ ಸಾಂಗ್ ಪ್ಲೇ ಮಾಡ್ತಿದ್ದಾರೆ ನೋಡಿ, ಬಹಳ ಖುಷಿ ಆಯ್ತು. ಅವ್ರು ಒಂದು ಕ್ಲಾಸ್ ಮಾಡಿ. ಇಷ್ಟೇ ಸ್ನೇಹಿತರೆ, ನಾನು ತುಂಬಾ ಕಲಿಯೋದಿದೆ.
ನೀವು ತುಂಬಾ ಕಲಿಯೋದಿದೆ, ಅದು ಹೇಳ್ಕೊಡೋ ಮೆಥಡ್ ಇದೆಯಲ್ಲ ಅಂಡ್ ಕಲಿಯುವಂಥದ್ದು ಮೆಥಡ್ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಉದಯ್ ಸರ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿಲ್ಲ ಯಾಕೆಂದ್ರೆ ತುಂಬಾ ದೂರದಿಂದ ಟ್ರಾವೆಲ್ ಮಾಡೋಕ್ಕಾಗುತ್ತೆ ಅಂತ. ಈ ಲೈವ್, ಈ ಸರ್ಟಿಫಿಕೇಶನ್ ನಿಮ್ ಮುಖಾಂತರ ನಾನು ಕೊಟ್ಟಿದ್ದೀನಿ. ನಿಮ್ ತಂದೆ ತಾಯಿ, ನಿಮ್ ಫ್ಯಾಮಿಲಿ ಮುಖಾಂತರ ನಾನು ಈ ಒಂದು ಸರ್ಟಿಫಿಕೇಶನ್ ಹ್ಯಾಂಡ್ ಓವರ್ ಮಾಡಿದ್ದೀನಿ ಉದಯ್ ಸರ್ಗೆ. ಸರ್, ಈ ಒಂದು ಸಂದರ್ಭ ಸರ್ಟಿಫಿಕೇಶನ್ ಕಲೆಕ್ಟ್ ಮಾಡ್ತೀನಿ, ಎಷ್ಟು ಖುಷಿ ಆಗ್ತಿದೆ. ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ನನಗೆ ಅನುಭವ ಬಂದಿದೆ, ಅದರ ಕಲ್ತಿದ್ದೀನಿ, ಅದೇ ಥರ ಹೇಳ್ಕೊಟ್ಟಿದ್ದಾರೆ, ಖುಷಿ ಆಗ್ತಿದೆ. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೆ ಅದೇ ಥರ ಕಲಿಬೇಕು ಅಂತ ಅಂದ್ಕೊಂಡಿದ್ದೆ, ಅದೇ ಥರ ಕಲ್ತಿದ್ದೀನಿ ಸರ್. ಮುಂದೆ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ನಂಬಿಕೆ ಇದೆ. ಬಹಳ ಖುಷಿ ಆಗ್ತಾ ಇದೆ ನನಗೆ. ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆಯಲ್ಲ, ನಾನು ಮಾಡ್ತೀನಿ, ಇವಾಗ ಕಲ್ತಿರೋದನ್ನ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ. ಎಲ್ಲ ಗುರುಗಳು ಎಲ್ಲರೂ ಕೂಡ ಸಂಸ್ಥೆ ಯಾರೆಲ್ಲ ಮಾಡಿದ್ದಾರೆ, ಮತ್ತೆ ಯಾವ್ದಾದ್ರು ಒಂದು ಕಂಪನಿ ವರ್ಕ್ ಮಾಡ್ತಾ ಇರೋರು ಕೂಡ ಒಂದು ಓನರ್ ಆಗಿರ್ಬೋದು, ಆ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಥಿಂಕ್ ಮಾಡೋದು ಬಂದೆ ಏನು, ನಾವೇನಾದ್ರೂ ಹೇಳ್ಕೊಟ್ಟಿದೀವಿ ಅದನ್ನ ಕರೆಕ್ಟ್ ಆಗಿ ಮಾಡ್ತಾರ ಅಷ್ಟೇ. ನನಗೆ ಈ ವರ್ಡ್ ಕೇಳಿ ಬಹಳ ಖುಷಿ ಆಗಿದೆ. ಅದ್ರ ಜೊತೆಗೆ ನಮ್ಮ ವಿ.in ಇವೆಂಟ್ ಜರ್ನಿ, ನೀವೊಂದು ಪೇಜ್ ನೋಡಿದ್ರಿ, ನಮ್ಮ ಶಿವು ಸರ್ ಪೇಜ್ ನೋಡ್ಕೊಂಡು ಬಂದ್ರಿ. ಹೌ ಇಸ್ ಫೀಲಿಂಗ್? ಅವ್ರಿಗೆ ಏನಾದ್ರು ಥ್ಯಾಂಕ್ಸ್ ಹೇಳೋದಾದ್ರೆ, ನಿಮ್ಮ ಫ್ಯಾಮಿಲಿಗೆ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದಾದ್ರೆ ಈ ಸಂದರ್ಭದಲ್ಲಿ? ಥ್ಯಾಂಕ್ಸ್ ಫಸ್ಟು ಪೇರೆಂಟ್ಸಿಗೆ ಸರ್, ಅವ್ರ ಸಪೋರ್ಟ್ ಇಲ್ದಂಗೆ ನೀವು ಬರೋಕ್ಕೆ ಆಗ್ತಿದ್ದಿಲ್ಲ. ಸಪೋರ್ಟ್ ಇರೋದಕ್ಕೆ ಇಲ್ಲಿವರೆಗೆ ಬಂದು ಮುಗಿಸಿದ್ದೀನಿ ಕೋರ್ಸು. ಅದೇ ಅನ್ಕೊಂಡು ಮಾತಿನ ನಮಗೆ ಇದು ಸಪೋರ್ಟ್ ಮಾಡಿದ್ದೀವಿ, ಮಟ್ಟ ಬಂದಿರೋದು ಅವ್ರದ್ದು ಒಂದೇ ಸಪೋರ್ಟ್ ಅಲ್ಲ ಸರ್. ನಾನು ಇನ್ಸ್ಟಾದಲ್ಲಿ ನೋಡ್ಕೊಂಡು ಬಂದಿರೋದು, ಆ ಪೇಜಲ್ಲಿ ಮೀನ್ಸ್ ಅವರು ದೊಡ್ಡ ಮನೆ ಇವೆಂಟ್ಸ್ ಅಲ್ಲ, ಆ ಪೇಜಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ದೀನಿ. ಬಂದಿದ್ದಕ್ಕೂ ನನಗೆ ಲಾಸ್ ಆಗಿಲ್ಲ ಸರ್, ಭಾಳ ತಿಳ್ಕೊಂಡಿದ್ದೀವಿ. ಇವೆಂಟು ಬರೀ ಫೋಟೋ ನೋಡಿದಾಗ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ನಾವು ಮಾಡಿದಾಗ ಗೊತ್ತಾಗುತ್ತೆ ಅದೇನು ಕಷ್ಟ ಅಂತ. ಅದೆಲ್ಲ ಕಲಿತು ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡ್ತೀನಿ ಸರ್, ನಮಗೆ ಇದೆ. ಒಳ್ಳೇದಾಗಲಿ ಇದೆ, ನಿಮ್ಮ ಜರ್ನಿ ತುಂಬಾ ಚೆನ್ನಾಗಾಗಲಿ, ಒಂದು ಕ್ಲಾಸ್ ಬರಲಿ. ಸೊ ನೆಕ್ಸ್ಟ್ ಬ್ಯಾಚ್ ಬರೋರಿಗೆ, ಯಾರಿಗಾದ್ರೂ ಇವೆಂಟ್ ಫೀಲ್ಡ್ ಬರೋರಿಗೆ, ನಾಟ್ ಓನ್ಲಿ ವಿ.in ಇವೆಂಟ್ಸ್, ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಹೋಗಿ ನೀವು ಕಲೀರಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ನಮ್ಮ ಬ್ಯಾಂಗ್ಳೂರಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಬಿಟ್ಟು 6-7 ಇನ್ಸ್ಟಿಟ್ಯೂಟ್ಗಳಿದೆ, ಅಲ್ಲೂ ಕೂಡ ಹೋಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಅವ್ರ ಎಕ್ಸ್ಪೀರಿಯನ್ಸ್ ತಕ್ಕನಾಗೆ ಅವರೊಂದು ಪ್ರೋಟೋಕಾಲ್ ಮಾಡಿರ್ತಾರೆ, ಸಿಲೆಬಸ್ ಮಾಡಿರ್ತಾರೆ. ಸೊ ಬೇರೆಯವರು ಹೊಸಬ್ರು ಈ ಫೀಲ್ಡ್ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನಿಮ್ ಕಡೆಯಿಂದ ಒಂದು ಮೆಸೇಜ್? ಜಾಯ್ನ್ ಆಗಲಿ ಅಂತ ಹೇಳ್ತೀರಿ, ಇಂಟ್ರೆಸ್ಟ್ ಕೊಡ್ಬೇಕು ಸರ್. ಮೇನ್ ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ಫೀಲ್ಡಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಬೋರ್ ಆಗುತ್ತೆ, ಕ್ಲಾಸಸ್ ನಡೆಯೋಕ್ಕಾದ್ರೆ ಥಿಯರಿ ಕೇಳಬೇಕಾದ್ರೆ ಬೋರ್ ಆಗುತ್ತೆ. ಕಂಟ್ರೋಲ್ ಪೇಷನ್ಸ್ ಇರಬೇಕು, ಮುಂದೆ ಒಳ್ಳೇದಾಗುತ್ತೆ, ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ನಿಮ್ಗೆ ಅನ್ಸುತ್ತಾ, ನಿಮ್ಗೆ ನಿಮ್ ರಿಯಲ್ ಲೈಫ್ ಅಲ್ಲಿ ಅದು ಇಂಪ್ಯಾಕ್ಟ್ ಆಗಿದೆಯಾ ಸರ್? ಒಂದು ಎಕ್ಸಾಂಪಲ್ ಯಾವ್ದಾದ್ರು? ಬಹಳ ಪೇಷನ್ಸ್ ಆಗಿರ್ತೀನಿ ಸರ್, ಯಾರು ಏನೇ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಹಂಚ್ಕೊಡ್ತೀನಿ ಇವ್ರಿಗೆ, ಇದಕ್ಕೆ ಈ ವರ್ಡ್ಗೆ ಯಾಕೆ ಸರ್ ಪೇಷನ್ಸ್ ತುಂಬಾ ಮುಖ್ಯ? ನಮ್ಗೆ ಇವಾಗ ಸಿಟ್ಟಲ್ಲಿ ಏನಾದ್ರು ಮಾತಾಡಿದ್ರೆ ಅದು ಸಣ್ಣದಾಗೆ ಮಾತಾಡಿರ್ತೀವಿ, ಅವ್ರಿಗೆ ದೊಡ್ಡದಾಗ ಅರ್ಟ್ ಆಗುತ್ತೆ, ಅದು ಅರ್ಟ್ ಆಗಬಾರ್ದು. ಟೈಮ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಯಾಕೆ ಅವ್ರು ಸುಮ್ಮನಿದ್ರು ಅಂತ, ಅವಾಗ ಅರ್ಥ ಮಾಡ್ಕೊಂತಾರೆ. ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ ಸರ್, ಯಾರಿಗೆ ಏನೋ ಮಾತಾಡೋದು ತುಂಬಾ ಮುಖ್ಯ. ರಿಯಲ್ ಲೈಫ್ ಮತ್ತು ಬಿಸ್ನೆಸ್ ಲೈಫ್ ಅಲ್ಲಿ ತುಂಬಾ ಒಳ್ಳೇದಾಗಲಿ, ನಿಮ್ಮ ಸಕ್ಸಸ್ ಇನ್ನ ಜಾಸ್ತಿ ಹೋಗ್ಲಿ. ಬ್ಯಾಂಗ್ಳೂರಲ್ಲಿ ನೀವೇನಾದ್ರು ಇವೆಂಟ್ ಮಾಡೋ ತರ ಇದ್ರೆ ನಾನು ನಿಮ್ಗೆ ಸಪೋರ್ಟ್ ಆಗಿರ್ತೀನಿ, ನಮ್ಮ ಕಂಪನಿ, ನಮ್ಮ ಟೀಮ್ ಮೆಂಬರ್ ಸಪೋರ್ಟ್ ಆಗಿರ್ತಾರೆ, ಅಂಡ್ ನಮ್ಮ ಟ್ರೈನರ್ಸ್ ಇರ್ತಾರೆ ಜೊತೆಗೆ. ನೋಡಕ್ ನಾನು ಕಾಯ್ತಾ ಇದ್ದೀನಿ, ಇನ್ನ ಗ್ರೋತ್ ಆಗ್ತಾ ಹೋಗಿ ಒನ್ ಬೈ ಒನ್. ನನಗೆ ಅನಿಸ್ತಾ ಇದೆ ಎಷ್ಟೊಂದು ವಿಷಯಗಳು ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಬೇಕಾಗಿರೋದು ಕಲ್ತ್ಕೊಂಡಿದ್ದೀರಾ, ನಿಮ್ ರಿಯಲ್ ಲೈಫ್ ಬೇಕಾಗಿರೋದು ಕಲ್ತ್ಕೊಂಡಿದ್ದೀರಾ ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತೀವಿ? ಸೇಲ್ಸ್ ಫೀಲ್ಡೇ ಬೇರೆ, ಇದು ಫೀಲ್ಡೇ ಬೇರೆ ಆಗುತ್ತೆ ಸರ್. ಅದು ಇನ್ನೊಬ್ರು ತಲೆಗೆ ವರ್ಕ್ ಮಾಡೋದು, ಇಂದ ನಾವು ಕಲಿತು ಕೆಲಸ ಮಾಡಿ ಆಮೇಲೆ ನಾವು ಓನರ್ ಆಗಿ ವರ್ಕ್ ಮಾಡಿಸೋದು ಎಲ್ಲ ಕಲ್ತೀವಿ. ಕ್ಲಾಸ್ ಬರಲಿ ಜೋರಾಗಿ. ವೆರಿ ನೈಸ್, ಆಲ್ ದ ಬೆಸ್ಟ್, ತುಂಬಾ ಸಕ್ಸಸ್ ಆಗಿದೆ. ಕ್ಲಾಸ್ ಬರಲಿ ಸ್ನೇಹಿತರೆ.